ಪಲ್ಯದ ಪುಡಿ ಮಾಡೋ ವಿಧಾನ. ಬಾಣಲೆಗೆ 2 ಕಪ್ ಕೊತ್ತಂಬರಿ ಬೀಜ ಹಾಕ್ಕೊಂಡು ಕೆಂಪಗೆ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ 1 ಕಪ್ ಕಡಲೆಬೇಳೆ, ಅದನ್ನು ತೆಗೆದುಬಿಟ್ಟು 1 ಕಪ್ ಕಡಲೆಬೇಳೆ ಬಾಣಲೆಗೆ ಹಾಕ್ಕೊಂಡು ಕೆಂಪಗೆ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಉದ್ದಿನಬೇಳೆ 3/4 ಕಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1 or 2 ಡ್ರಾಪ್ಸ್ ಎಣ್ಣೆ ಹಾಕ್ಬಿಟ್ಟು ಚಕ್ಕೆನೂ ಗಮ್ ಅಂತ ಹುರ್ಕೋಬೇಕು. ಏಲಕ್ಕಿ ಸಿಪ್ಪೆ, ಲವಂಗ, ಒಂಚೂರು ಇಂಗು ಎಲ್ಲನೂ 1-2 ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲ್ಲು ಹೂನು ಸೇರಿಸ್ಬೇಕು. ಅದಕ್ಕೆ ಮರಾಠ ಮೊಗ್ಗು ಬೇರೆ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ಬಿಟ್ಟು ಹುರಿಬೇಕು. ಎಲ್ಲಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಹೈ ಫ್ಲೇಮ್ ಆದರೆ ಎಲ್ಲ ಸೀದೋಗುತ್ತೆ. ಒಂದು ಸ್ವಲ್ಪ ಮೆಂತ್ಯ ಕಾಳು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಒಂದು 2 ಸ್ಪೂನ್ ಜೀರಿಗೆ, ಅದನ್ನು ಗಮ್ ಅಂತ ಫ್ರೈ ಮಾಡಿಬಿಟ್ಟು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು 2 ಕಪ್ಪಾರ ಹಾಕ್ಕೋಬೋದು, 3 ಹಾಕ್ಕೋಬೋದು. ಚೆನ್ನಾಗಿ ಅದನ್ನು 1-2 ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ನೀವು ಯಾವ ಕಪ್ಪಲ್ಲಿ ಕೊತ್ತಂಬರಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಮೆಷರ್ ಮಾಡಿರ್ತೀರೋ ಅದೇ ಕಪ್ಪಲ್ಲಿ ಮಾಡ್ಕೋಬೋದು. ಇಲ್ಲ ಅದ್ರಲ್ಲಿ ಗೊತ್ತಾಗಲ್ಲ ಅಂದರೆ ಒಂದೊಂದು ಹಿಡಿ ಅರ್ಧ ಕಪ್ಪಷ್ಟು ಲೆಕ್ಕ ಬರುತ್ತೆ, ಆ ಲೆಕ್ಕದಲ್ಲೂ ತೊಗೋಬೋದು. ಅದ್ರ ಜೊತೆಗೆ ಕಲರ್ ಬರೋಕ್ಕೆ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಫ್ರೈ ಮಾಡಿಬಿಟ್ಟು ಹಾಕಬೇಕು. ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ರೆ ಪಲ್ಯ ಪುಡಿ ರೆಡಿ.